ಹ್ಞೂ ಓಕೆನಾ? ಹಾಂ ಹ್ಞೂ ಹಿಂಗೆ ಎತ್ಕೊಂಡು ಮನೆ ಕೆಲಸ ಮಾಡಬೇಕು. ಹಾಂ ಹ್ಞೂ ಹೆಂಗೆ ಅಡುಗೆ ಮಾಡೋದು ಮಮ್ಮಿ? ಮತ್ತೆ ಹೆಂಗೆ ಅಡುಗೆ ಮಾಡೋದು ಮಗನೇ? ನಿಂಗೆ ಕೆಳಗೆ ಆಟ ಆಡೋಕ್ಕಾಗೋದಿಲ್ಲ? ಹಾಂ ಮನೇಲಿ ಎಷ್ಟು ಕೆಲಸ ಇರ್ತದೆ. ಮಮ್ಮಿ ಬಟ್ಟೆ ವಾಶ್ ಮಾಡಬೇಕು, ಹಾಂ ಅಡುಗೆ ಆಗಿಲ್ಲ, ಎಷ್ಟು ಕೆಲಸ ಉಂಟು. ಹಿಂಗೆ ಎತ್ಕೊಂಡು ನೋಡಿ, ಹಿಂಗೆ ಎತ್ಕೊಳ್ಳೋದು. ಹಾಂ ಹೇಳಿ, ಬೇಗ ಹೇಳಿ. ಮಮ್ಮಿಗೆ ಎಷ್ಟು ಕೆಲಸ ಇರ್ತದೆ. ನೋಡಿದ್ರಾ? ಮಮ್ಮಿ ಡ್ಯಾಡಿ ಹೇಳ್ತಾರೆ ಕೆಲಸ ಮಾಡೋಕ್ಕೆ. ಡ್ಯಾಡಿ ಬರೋ ಊಟ ಮಾಡ್ಬೇಕು ತಾನೆ. ನೋಡಿ ಕೆಳಗೆ ಆಟ ಆಡ್ತೀರಾ? ಕೆಳಗೆ ಬಿಡ್ಲಾ? ಮತ್ತೆ ಎತ್ಕೊಳ್ಳಿ ಹೇಳ್ಬಾರ್ದು. ಮಮ್ಮಿಗೆ ಕೆಲಸನೂ ಮಾಡಬೇಕು, ನಿನ್ನೆ ಎತ್ಕೋಬೇಕು. ಹೆಂಗಾಗ್ತದೆ ಸ್ವಾಮಿ? ಬೇಕಾ? ಮಮ್ಮಿ ಎತ್ಕೋಬೇಕಾ? ಆಗ ಮಮ್ಮಿ ಅಡುಗೆ ಮಾಡೋದು ಬೇಡ? ಮಮ್ಮಿ ಅಡುಗೆ ಮಾಡೋದು ಬೇಡ ಕಂದ? ಹೇಳಿ, ಬೇಗ ಹೇಳಿ. ಅಡಿಗೆ ಯಪ್ಪ, ಎಂತೆಲ್ಲ ಕಷ್ಟಪಡ್ಬೇಕು ಮಕ್ಕಳೇ ನಿಮ್ಮನ್ನ ಎತ್ಕೊಂಡು. ಇಲ್ಲಿ ಕೈ ಈ ಕಡೆ ಹಾಕಿ ಅಂಡಮ್ಮ. ಓಕೆ, ಈಗ ಸರಿ ಉಂಟಾ? ಈಗ ಓಕೆ. ಮಮ್ಮಿ ಅಡುಗೆ ಮಾಡೋಕೆ ಹಿಂಗೆ ಎತ್ಕೊಬೇಕು. ಎಷ್ಟು ಕೆಲಸ ಮಮ್ಮಿಗೆ. ಯಾರಿದೆಲ್ಲ ಮಾಡೋದು? ಯಾರು ಅಡುಗೆ ಎಲ್ಲ ಯಾರು ಮಾಡುತ್ತಾರೆ? ಯಾರು ಮಾಡೋದಿದೆಲ್ಲ? ಕೆಲಸಗಳು ಯಾರು ಮಾಡೋದು ಪಪ್ಪು? ಮಮ್ಮಿ ಒಬ್ಬಳೇ ಮಾಡಬೇಕಲ್ಲ. ಎಷ್ಟು ಕೆಲಸ ಇರುತ್ತೆ. ಅನ್ನ ಮಾಡಬೇಕು, ಸಾಂಬಾರು ಮಾಡಬೇಕು, ಪಲ್ಯ ಮಾಡಬೇಕು, ಪಾಪಗೆ ಊಟ ಕೊಡಬೇಕು. ನೋಡಿ ಫ್ರೆಂಡ್ಸ್, ಇದು ನಮ್ಮ ಕತೆ. ಕೆಳಗಂತ ಆಟ ಆಡಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸನೂ ಮಾಡ್ಕೊಬೇಕು ಮನೇಲಿ. ಮಕ್ಕಳು ನೋಡ್ಕೊಳಕ್ಕೆ ಯಾರಿಲ್ಲ ಅಂದಾಗ ಅಮ್ಮಂದಿರ ಕಷ್ಟ ಈ ಥರ ಇರುತ್ತೆ. ಎತ್ಕೊಂಡು ಮಾಡಬೇಕು ಅಂತೇಳಿ ನಾನೊಂದು ಲುಂಗಿ ತೊಗೊಂಡು ಅವನ ಕಟ್ಕೊಂಡು ಈ ಥರ ಕೆಲಸಗಳನ್ನ ಮಾಡ್ತಾಯಿದ್ದೀನಿ. ನೋಡಿ, ಬೇಕಾದಷ್ಟು ರಾಶಿ ರಾಶಿ ಕೆಲಸಗಳು ಮನೇಲಿದ್ದಾವೆ. ಒಂದು ನೀಟಾಗಿಲ್ಲ. ಕೆಲಸಗಳು ತೋರಿಸ್ತೀನಿ ನೋಡಿ, ಒಂದು ಕಡೆಯಿಂದ ಎಷ್ಟೊಂದಿದೆ ಅಂತ. ನೋಡಿ, ಇದೆಲ್ಲ ಯಾರು ಮಾಡಲಿಕ್ಕೆ? ನೋಡಿ, ಬೆಳಗ್ಗೆ ಎದ್ದು ಮನೆ ಒರೆಸೋದು, ಗುಡಿಸೋದು, ಪೂಜೆ ಮಾಡೋದೆಲ್ಲ ಆಗೋಯ್ತು. ಮತ್ತೆ ಇನ್ನು ಕಿಚನ್ ಮತ್ತೊಮ್ಮೆ ಕ್ಲೀನ್ ಮಾಡೋಷ್ಟರಲ್ಲಿ ಇಷ್ಟೊತ್ತಾಗತ್ತೆ. ಇಷ್ಟೊತ್ತಂದರೆ ಇನ್ನು ಕೆಲಸ ಅಡುಗೆಗಳೆಲ್ಲ ಆಗಬೇಕು. ಜೊತೆಗೆ ಇವನೊಬ್ಬ ಚಿಕ್ಕ ಮಗು ಅವಾಗವಾಗ ಮಮ್ಮಿ ಎತ್ಕೊಳ್ಳಿ 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 ಅಂತಲೇ ಹೇಳ್ತಾ ಇರ್ತಾನೆ ಅಲ್ಲ? ಕೆಳಗೆ ಆಟ ಆಡಲ್ಲ ನೀವು? ಯಾಕೆ? ಟಿ ವಿ ನೋಡ್ಬೋದಲ್ಲ? ಟಿ ವಿ ನೋಡ್ತೀರಾ? ಗ್ಯಾರಂಟಿ? ಪ್ರಾಮಿಸ್? ಪ್ರಾಮಿಸ್ ಹೇಳಿ. ಹೇಗೆ ಪ್ರಾಮಿಸ್ ಮಾಡೋದು? ಹೇಗೆ? ಎಲ್ಲಿ ಹಿಡಿದು ಪ್ರಾಮಿಸು? ಇಲ್ಲಿ ಮಮ್ಮಿ ಹಿಂಗೆ ಹೇಳ್ಕೊಟ್ಟಿದ್ದೀನಿ ಪ್ರಾಮಿಸ್. ಹಿಂಗೆ ಪ್ರಾಮಿಸ್ ಹೇಳಿ. ನನ್ನಲ್ಲ, ನಿಮ್ಮದು. ನಿಮ್ಮದು ಹೇಳಿ. ನಿಮ್ಮದು ಹಿಂಗೆ ಪ್ರಾಮಿಸ್. ಇಲ್ಲಿ ಕಂದ, ಇಲ್ಲಿ ಪ್ರಾಮಿಸ್ ಮಾಡಿ. ಪ್ರಾಮಿಸ್ ಇಲ್ಲಿತೀರಾ? ಓಕೆ, ಡನ್ ಡನ್. ಮತ್ತೆ ಎತ್ಕೋಬೇಕು ಅಂತ ಹೇಳ್ಬಾರ್ದು. ಮಮ್ಮಿಗೆ ಅಡುಗೆ ಎಲ್ಲ ಮಾಡಬೇಕು. ಓಕೆ. ಯಾವುದು ಯಾವುದು ಕಂದ? ಅದು ದೋಸೆ ಮಾಡಿದ್ದಲ್ಲ. ದೋಸೆ ಮಾಡಿದ್ದು ಬೆಳಗ್ಗೆ ತಿಂದಿವಲ್ಲ ನಾವು. ಅದು ಕತ್ತಿ, ಚಾಕು. ಏನು? ಸರಿ, ಕೆಳಗೆ ಆಟ ಆಡ್ತೀರಾ ಹಾಗಾದ್ರೆ? ಆಟಾಡಿ ಸ್ವಾಮಿ. ಮಮ್ಮಿಗೆ ಕೆಲಸ ಉಂಟು ಮನೆ. ಎಷ್ಟು ಕೆಲಸ ಕಂದ? ತುಂಬ ಕೆಲಸ ಉಂಟು ಸ್ವಾಮಿ. ಓಕೆನಾ? ಡನ್ನಾ? ಕೆಳಗೆ ಓ ಏನು ನಿಮಗೆ ಹೇಳಿ. ಹಿಂಗೇನಾ? ಸರಿ ಆಯ್ತಾ? ಮತ್ತೆ ಹೆಂಗೆ ಕೆಲಸ ಮಾಡೋದು ಹಿಂಗೆ ಮಮ್ಮೀಗ? ಓ ಓ ಹೆಂಗೆ ಹೇಳೋದು? ಹೆಂಗೆ ಹೇಳು?
ಕಂದ ನಿಂಗೆ ನಾನು ಮಮ್ಮಿ ಒಂದು ಶ್ಲೋಕ ಹೇಳ್ಕೊಟ್ಟಿದ್ದಲ್ಲ, ಹೇಳಿ ಸ್ವಾಮಿ, ಹೆಂಗೆ ಹೇಳಿದದು? ಓ ಹೇಳಿ, ನಮ್ಮ ಮಮ್ಮಿ ಹೇಳ್ಕೊಟ್ಟಿದ್ನ ಹೇಳಿ. ಅದೆಲ್ಲ ಟೊಮೆಟೊ ಟೊಮೆಟೊ ಏನು ಹೇಳಿದ್ದು? ಟೊಮೆಟೊ, ತಕ್ಕಾಳಿ. ಎಷ್ಟು ಕೆಲಸ ಮಾಡ್ಬೇಕಪ್ಪ ಮಮ್ಮಿಗೆ, ಅಡುಗೆ ಮಾಡಬೇಕು. ಕಂದ ಟಿವಿ ಹಾಕ್ಕೊಡ್ತೀನಿ, ಟಿವಿ ನೋಡ್ತೀರಾ? ಟಿವಿ ನೋಡ್ತೀರಾ ನೀವು? ಓಕೆ. ಮತ್ತೆ ಎತ್ಕೋಬೇಕು ಅಂತ ಹೇಳ್ಬಾರ್ದು, ಮಮ್ಮಿ ಕೆಲಸ ಉಂಟು, ಬೇಗ ಬೇಗ ಪಟ 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 ಅಂತ ಕೆಲಸ ಮಾಡಬೇಕು, ಆಗತ್ತೆ? ಓಕೆ. ಜಾಣ ಮರಿ ಕಂದ, ಜಾಣ ಮರಿ ಅಲ್ಲ ನೀವು, ಗುಡ್ ಬಾಯ್ ಅಲ್ಲ. ಮಮ್ಮಿಗೊಂದು ಕೊಟ್ಬಿಡಿ ನೋಡೋಣ ಹೆಂಗೆ ಕೊಡ್ತೀರಾ. ಸಕ್ಕರೆ, ಇನ್ನೊಂದು ಚಕ್ಕರೆ. ಬೇಗ ನಮಗೆ ಎಂತ ಮಾಡೋಣ ಗೊತ್ತಾ? ಪಾಪು ಬೇಗ ಬೇಗ ಅಡುಗೆ ಮಾಡಿ ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿ ನಮಗೆ ಮತ್ತೆ ಅಂಗಡಿಗೆ ಹೋಗೋಣ, ಸರಿಯಾ? ಓಕೆನಾ? ಅಷ್ಟು ತನಕ ನೀವು ಟಿವಿ ನೋಡಿ ಕೂತ್ಕೊಂಡು, ಆಗ್ತದೆ? ಓಕೆನಾ? ಇಳಿತೀರಾ ಕೆಳಗೆ? ಓಕೆ, ಡನ್. ಹಾಗಾದರೆ ಡನ್ ಹೇಳಿ. ಡನ್. ಆಯಿತು ಫ್ರೆಂಡ್ಸ್. ಹಬ್ಬ 5 ನಿಮಿಷ, ಮತ್ತೆ ಪುನಃ ಎತ್ಕೊಬೇಕಾಗತ್ತೆ, ಕೆಲಸಗಳು ಮಾಡಬೇಕು. ಇತ್ತೀಚೆಗೆ ರೀಲ್ಸ್ಗಳು ಮಾಡೋದು ತುಂಬ ಕಡಿಮೆ ಆಗಿದೆ, ಅಪರೂಪಕ್ಕೊಮ್ಮೊಮ್ಮೆ ರೀಲ್ಸ್ ಹಾಕ್ತೀನಿ. ಯಾಕಂತಂದರೆ ಕೆಲವ್ರು ಹೇಳ್ತಾರೆ ಅವರೇ ಮನೇಲಿದ್ದರೆ ರೀಲ್ಸ್ಗಳನ್ನೇ ಮಾಡ್ತಾರೆ, ಗೃಹಿಣಿಯರು ಅತಿ ಹೆಚ್ಚು ಗೃಹಿಣಿಯರು ರೀಲ್ಸ್ ಮಾಡೋದು ಮೇಕಪ್ ಮಾಡ್ಕೊಂಡು ಇರ್ತಾರೆ, ಹಾಗೆ ಹಿಂಗೆ ಅಂತ. ಆ ಹೇಳೋರಿಗೆ ನನ್ನ ಕಡೆಯಿಂದ ಇದೊಂದು, ಮಕ್ಕಳನ್ನ ಇಟ್ಕೊಂಡು ನಾವು ಕೂಡ ಮನೆ ಕೆಲಸಗಳನ್ನ ಮಾಡ್ಕೊಳ್ತೀವಿ. ಅದರಲ್ಲೂ ಈಗ ಏನಾದರೆ ನಮ್ಮಂಥ ಮಿಡಲ್ ಕ್ಲಾಸ್ ಇರೋರು ಮನೆ ಕೆಲಸಗಳಿಗೆ ಯಾರನ್ನೂ ನಾವು ಕರ್ಕೊಳ್ಳೋಲ್ಲ, ನಾವೇ ಕೆಲಸಗಳನ್ನ ಮಾಡ್ಕೊಳ್ತೀವಿ. ಜೊತೆಗೆ ಇಷ್ಟು ಕೆಲಸಗಳನ್ನ ಮಾಡಿಕೊಂಡು ನಾವು ಟೈಮ್ ಸಿಕ್ಕಾಗ ನಮ್ಮ ಒಂದು ಖುಷಿಗೋಸ್ಕರ ನಾವು ರೀಲ್ಸ್ಗಳನ್ನ ಮಾಡ್ತೀವಿ. ಅದನ್ನು ಸಹ ಕೆಲವರು ಅವರಿಗೆ ಮನಸ್ಸಿಗೆ ಬಂದ ರೀತಿ ಕಮೆಂಟ್ಸ್ಗಳನ್ನ ಹಾಕ್ತಾರೆ, ಅದು ಯಾವ ಖುಷಿಗೋಸ್ಕರ ಅಂತ ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಒಂದು ಜೀವನ, ಡೈಲಿ ಇದೇ ದಿನ, ಡೈಲಿ ಇದೇ ಸಮಾಚಾರ. ಕೆಳಗೆ ಬಿಡ್ತಾ ತಿಳಿತೀರಾ? ಓಕೆ, ಕೆಳಗೆ ಆಟ ಆಡ್ಬೇಕಂತ ಮತ್ತೆ ಎತ್ಕೊಳ್ಳಲ್ಲ ಮಮ್ಮಿ, ಆಯ್ತಾ? ಎಲ್ಲಿ ಬಿದ್ದೋಯ್ತು ನೋಡಿ. ಈ ಥರ ಕೆಲಸಗಳು ತುಂಬಾ ಇರುತ್ತೆ ಬೆಳಗಿನ ಸಂಜೆವರೆಗೂ. ನನ್ನ ಪ್ರಕಾರ ಏನು ಅನಿಸುತ್ತೆ ಅಂದರೆ, ಈಗ ಒಬ್ಬ ಮಹಿಳೆ ಮನೇಲಿ ಇದ್ಕೊಂಡು ಎಲ್ಲ ಕೆಲಸಗಳನ್ನ ಮಾಡ್ತಾಳೆ. ಅವಳು ಅದೇ ಒಂದು ಟೈಮ್ ಅಂತೇಳಾಗ ಆ ಟೈಮಲ್ಲಿ ಆ ಕೆಲಸ ಈ ಕೆಲಸ ಆ ಕೆಲಸ ಅಂತೇಳಿ ಎಲ್ಲನೂ ಮಾಡ್ತಾಳೆ. ಹೊರಗೆ ಹೋಗಿ ನಾವು ಔಟ್ಸೈಡ್ ಹೋಗಿ ಒಂದು ಕೆಲಸ ಮಾಡ್ಕೊಂಬರ್ಬೋದು, ಡ್ಯೂಟಿ ಮುಗಿಸ್ಕೊಂಬರ್ಬೋದು, ಆಫೀಸ್ ವರ್ಕ್ ಮುಗಿಸ್ಕೊಬೋದು. ಆದರೆ ಮನೇಲಿ ನೀವು ಎಷ್ಟೇ ಒಂದು ಕಡೆಯಿಂದ ನೀಟಾಗಿ ಕೆಲಸಗಳನ್ನ ಮಾಡಿ ಅದೊಂದು ಕಡೆಯಿಂದನೂ ಕಡಿಮೆ ಆಗೋದೇ ಇಲ್ಲ. ನಮ್ಗೆ ಅದಿಷ್ಟು ನೀಟಾಗಿ ಮಾಡ್ತಾಯಿದ್ರು, ಎಷ್ಟೇ ಕೆಲಸ ಮಾಡಿದ್ರು ಮುಗ್ದಿಲ್ಲ ನೈಟ್ ಮಲ್ಗೋವರೆಗೂ, ನಾವು ಹೋಗಿ ಬೆಡ್ಡಿಗೆ ಮಲ್ಗೋವರೆಗೂ ಕೂಡ ನಮಗೆ ಆ ಕೆಲಸದೇ ಯೋಚನೆ ಇರುತ್ತೆ. ಅಂಥ ಒಂದು ಸಣ್ಣ ಸಮಯದಲ್ಲಿ ನಾವು ಯೂಟ್ಯೂಬೋ ಅಥವಾ ರೀಲ್ಸೋ ಇನ್ಸ್ಟಾಗ್ರಾಮ್ದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಫ್ರೆಂಡ್ಸ್, ಇನ್ನೊಂದೇನು ಅಂತಂದರೆ, ನನ್ನ ಪರಿಚಯ ನಾನು ಆಲ್ರೆಡಿ ಮುಂಚೆನೇ ಹಾಕಿದ್ದೆ ಫೇಸ್ಬುಕ್ಕಲ್ಲಿ. ಬಟ್ ಇವಾಗ ಏನಂತ ಪುನಃ ಮತ್ತೆ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೀರಾ, ಎಲ್ಲಿನವರು ನೀವೆಲ್ಲಿನವರು ಅಂತ. ಫ್ರೆಂಡ್ಸ್, ನಾನು ಆ್ಯಕ್ಚುಲಿ ನಿಜ ಇನ್ನೊಂದು ಸರಿ ನನ್ನ ಪರಿಚಯ ಹೇಳ್ಕೊಳ್ತೀನಿ. ನಾನು ಬಂದುಬಿಟ್ಟು ಅಪ್ಪಟ ಕನ್ನಡತಿ ಅಷ್ಟೇ, ಬೇರೆ ಏನೂ ಇಲ್ಲ. ಓಕೆ, ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಕೊಡಗಿನಲ್ಲಿ. ನನ್ನ ಎಜುಕೇಷನ್ ಬಂದು ಕೊಡಗಿನಲ್ಲಿ PUC ನಂದು ಕೊಡಗಿನಲ್ಲಿ ಆಯಿತು. ಅದ ನಂತರ ನಂದು ಡಿಗ್ರಿ ಎಲ್ಲ ನಾನು ಮೈಸೂರು ಯೂನಿವರ್ಸಿಟಿಯಲ್ಲಿ ಓದಿದ್ದು, ಮೈಸೂರು ಮಾರ್ನಿಸ್ ಕಾಲೇಜಿನಲ್ಲಿ. ಹಾಗಾಗಿ ನಾನು ಕಂಪ್ಲೀಟ್ ಕನ್ನಡತಿ. ಬಟ್ ಮ್ಯಾರೇಜ್ ಆಗಿದ್ದು ಬಂದು ನಾನು ಔಟ್ ಆಫ್ ಸ್ಟೇಟ್, ಅಂದರೆ ಕೇರಳ ಕಡೆ ಮದುವೆ ಆಗಿದ್ದೇನೆ. ಇಲ್ಲಿ ಬಂದರೂ ಏನು ನಾನು ನನ್ನ ಕನ್ನಡತನವನ್ನು ನಾನು ಬಿಟ್ಟು ಕೊಟ್ಟಿಲ್ಲ. ನಾನು ಇವಾಗ ರೀಲ್ಸ್ ಮಾಡೋದಾಗಲಿ ಅಥವಾ ಮಕ್ಕಳ ಜೊತೆ ಮಾತಾಡೋದಾಗಲಿ ಎಲ್ಲ ಕನ್ನಡವನ್ನೇ ಆಗಿದೆ. ಹಾಗಂತ ನಾನು ಬೇರೆ ಭಾಷೆಗೆ ಬೇಜಾರಾಗಲಿ ಅವಮಾನ ಮಾಡ್ತಾಯಿಲ್ಲ. ನಾನೆಲ್ಲ ಭಾಷೆಯನ್ನು ಪ್ರೀತಿಸ್ತೀನಿ. ನಾನು ನನ್ನ ಹಸ್ಬೆಂಡಿಗೆ ಕನ್ನಡ ಸ್ವಲ್ಪ ಬರುತ್ತೆ, ತುಂಬ ಬರಲ್ಲ. ಬಟ್ ಅವ್ರ ಹತ್ರ ನಾನು ಮಲಯಾಳಂ ಮಾತಾಡ್ತೀನಿ, ಮಕ್ಕಳ ಜೊತೆ ಕನ್ನಡ ಮಾತಾಡ್ತೀನಿ. ಮತ್ತು ಅವರು ಕೂಡ ಅಷ್ಟೇ ತುಂಬ ಸಪೋರ್ಟಾಗಿ ಮಾಡ್ತಾರೆ, ಎಲ್ಲದರಲ್ಲೂ ಸಪೋರ್ಟಿವ್ ಆಗಿರ್ತಾರೆ. ಹಾಗಾಗಿ ನನಗೊಂದು ಖುಷಿ. ಇತ್ತೀಚೆಗೆ ನಾನು ಸ್ವಲ್ಪ ರೀಲ್ಸ್ಗಳನ್ನ ಹಾಕ್ತಾಯಿದ್ದೀನಿ, ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದೀರಾ. ಆಲ್ಮೋಸ್ಟ್ ನನಗೆ ಹೇಳಬೇಕು ಅಂತಂದರೆ ಒಂದು 2 ಮಂತ್
2 ಮಂತ್ 3 ಮಂತ್ ಆಯಿತು ಹೆಲ್ತ್ ಇಶ್ಯೂ ಆಗಿದ್ದರಿಂದ ರೀಲ್ಸ್‌ಗಳ ಕಂಟಿನ್ಯೂಸ್ ಆಗ್ತಾ ಇದೆ. ನಂತರ ಕಂಪ್ಲೀಟ್ ಡ್ರಾಪ್ ಮಾಡಿಬಿಟ್ಟೆ. ಯಾಕಂದರೆ ಹೆಲ್ತ್ ಇಶ್ಯೂ ಆರೋಗ್ಯ ಅಂತ ಹೇಳಿದ್ರೆ ಆರೋಗ್ಯ ವಿಷಯ ಅಂತ ಹೇಳಿದ್ರೆ ಎಲ್ರಿಗೂ ಒಂದೇನೆ. ಯಾವಾಗ ಏನಾಗುತ್ತೆ, ಏನು ಪ್ರಾಬ್ಲಮ್ ಏನು ಅಂತ ಅದು ಹೇಳಲಿಕ್ಕೆ ಆಗಲ್ಲ. ಆ ಥರ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆದವು. ಇವಾಗ ಓಕೆ ಬೆಟರ್ ಆಗಿದೆ. ಈಗ ಒಂದು ಜಸ್ಟ್ ಒಂದು 1-2 ವೀಕಿಂದ ನಾನು ರೀಲ್ಸ್ಗಳು ಮತ್ತೆ ಹಾಕ್ತಾಯಿದ್ದೀನಿ. ಫಾಲೋವರ್ಸ್ ಕೂಡ ನನಗಿನ್ನ ಹಾಗೆ ಇರಲಿಲ್ಲ. ಇತ್ತೀಚೆಗೆ ಸ್ವಲ್ಪ ಫಾಲೋವರ್ಸ್ ಆಗ್ತಾ ಇದ್ದಾರೆ. ಸೊ ನಾನು ಒಳ್ಳೆ ರೀಲ್ಸ್ಗಳನ್ನ ಮಾಡಿ ಹಾಕ್ತೀನಿ ಅನ್ನೋದು ನನ್ನ ನಂಬಿಕೆ. ಜೊತೆಗೆ ನನಗೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನಾನೀಗ ಪ್ರೆಸೆಂಟ್ ಅಂದರೆ ನನ್ನ ಹುಟ್ಟೂರು ಬಂದು ಕೊಡಗು ಆದರೆ ನಾನು ಪ್ರೆಸೆಂಟ್ ಇರೋದು ಕೇರಳದಲ್ಲಿ. ಸೊ ಕನ್ಫರ್ಮ್ ಆಗಿರುತ್ತೆ ನಾನು ಏನು ಎತ್ತ ಅಂತ. ನನ್ನ ಎಜುಕೇಷನ್ಸ್ ಎಲ್ಲ ಫುಲ್ ಕಂಪ್ಲೀಟ್ ಕರ್ನಾಟಕ, ಮ್ಯಾರೇಜ್ ಆಗಿರೋದು ಮತ್ತು ಸ್ಟೇ ಆಗಿರುವಂಥದ್ದು ಕೇರಳ. ಆಲ್ಮೋಸ್ಟ್ ನನಗೆ ಕೇರಳ ಅಂತ ಹೇಳಿದ್ರೆ ನನಗೇನು ಕಷ್ಟ ಅಂತ ಅನಿಸ್ಲಿಲ್ಲ ಇಲ್ಲಿ ಬಂದು. ಸ್ವಲ್ಪ ಅಂದರೆ ಬಿಹೇವಿಯರಿಂಗ್ ಇಲ್ಲಿದು ಕಲ್ಚರ್ ಅಲ್ಲಿ ಕಲ್ಚರ್ ಸ್ವಲ್ಪ ಅದು ತುಂಬಾ ಡಿಫ್ರೆಂಟ್ ಆಗಿದೆ. ನಮ್ಮ ಕಡೆ ಇರೋ ಕಲ್ಚರು ಬೇರೆ ಥರ ಇರೋದ್ರಿಂದ ಇಲ್ಲಿ ಕಲ್ಚರು ಬೇರೆ ಇದೆ. ಬಟ್ ಎರಡಕ್ಕೂ ಅಡ್ಜಸ್ಟ್ ಆಗ್ತಾ ಹೋಗಬೇಕು ಅಷ್ಟೇ ನನ್ನ ಒಂದು ಪರಿಚಯದಲ್ಲಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ನನಗೆ ಆ್ಯಕ್ಚುಲಿ ಕೇಳ್ತಾರೆ ಕೆಲವರು ತುಳಲ್ಲಿ ಕೂಡ ಮೆಸೇಜ್ ಮಾಡ್ತಾ ಇರ್ತಾರೆ. ತುಳು ಬರುತ್ತೆ, ಕನ್ನಡ, ತುಳು, ತಮಿಳು, ಮಲಯಾಳಂ ಇಷ್ಟು ಭಾಷೆ ಚೆನ್ನಾಗಿ ಬರುತ್ತೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನಮಸ್ಕಾರ.